ಅಲ್ಲಿ ಕಮಲ್ ಹಾಸನ್ ಟಾಪ್ ಸ್ಟಾರ್. ಅವತ್ತೇನೋ 10 ಶಾಟ್ ಟೇಕ್ ಆಯಿತು. ಬೈದರು ಪಾಪ ಶಿವಾಜಿಗೆ. ರಾತ್ರಿ ಪಾಪ ಕುಡಿದ್ಬಿಟ್ಟು ನನಗೆ ಬೇಡ ಇದು ಹಿಂಗೆ ಬೈದಾಕ್ಬಿಟ್ರು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾನು ಹೊಡ್ಬಿಡ್ತೀನಿ ಅವ್ರದ್ದೊಂದು ಬಾಕ್ಸ್ ಇತ್ತು. ಯಾರೋ ಶರ್ಮಾನ ಯಾರೋ ತಿರೋದ್ರು ಈಗ ಅವ್ರನ್ನ ಕರೆಸಿ ಅಲ್ಲಿ ಕೂರಿಸ್ಬಿಟ್ಟು ಒಂದು ರಾಘವೇಂದ್ರ ಸ್ವಾಮಿಗಳದ್ದು ದೊಡ್ಡದಾಗೆ ಎಂಟ್ರೆನ್ಸಲ್ಲಿ ಅವ್ರಿಗೆ ನೀನು ಇದು ಸೂಪರ್ ಸ್ಟಾರ್ ವರ್ಲ್ಡ್ಗೆ ಆಗ್ಬಿಡು ಅಂತ ಆವಾಗಲೇ ಆಶೀರ್ವಾದ ಮಾಡಿಬಿಟ್ರು ಅವ್ರಿಗೆ. ಆವಾಗ ಹೇಳಿದರು, ಶರಣನ ವ್ಯಾಲ್ಯೂ ಯಾವಾಗ ಗೊತ್ತಾಗುತ್ತಂದರೆ ಅವನ ಸಾವಿನಲ್ಲಿ ಗೊತ್ತಾಗುತ್ತೆ. ದಟ್ ಈಸ್ ರಾಜ್ಕುಮಾರ್. ಈ ಜನ ಸೇರಿದರೆ ಏನು ಜನ ಇದಾಗಿದೆ. ವಿಷ್ಣು ಏನು ಅಂತ ಹೇಳಿದ್ರೆ ಒಳ್ಳೆ ಆರ್ಟಿಸ್ಟು ಸರ್, ಬಟ್ ಅವ್ರಿಗೆ ಏನು ಅಂತ ಹೇಳಿದ್ರೆ ಅವ್ರ ಜೊತೆಲೇ ಇನ್ನೊಬ್ಬರು ಯಾರೋ ಹೋದ್ರೆ ಅವ್ರಿಗಾಗಲ್ಲ. ಶಿವ ಸಹೋದರ ಸವಾಲು ಇನ್ನೇನು ಅವರು ಇನ್ನೂ ಸ್ಟಾರ್ ಆಗಿಲ್ಲ. ನೀನೇನಲ್ಲಿ ವಿಷ್ಣು ಜೊತೆ ಇರೋದು ನನ್ನ ರೂಮಿಗೆ ಬಾ ಅಂದ್ಬಿಟ್ಟು ಟೋಟಲ್ ರಿಯಾಕ್ಷನ್ನು ಟೋಟಲ್ ಸ್ಕ್ರೀನು ರಜನಿಕಾಂತ್ಗೆ ಬರುತ್ತೆ. ಇವ್ರೇನು ಮಾಡ್ಬಿಡ್ತಾರೆ, ಆ ಕುದುರೆ ಹಂಗೋಗ್ಬಿಟ್ಟು ಶಾರ್ಟಲ್ಲಿ ಟೇಕಲ್ಲಿ ಮುಚ್ಚು ಒಳ್ಳೆ ಸುತ್ತೋಗ್ಬಿಟ್ರು. ವಿಲನಾಗೆ ಮಾಡಿ ವಿಲನಿಂದ ಹೀರೋ ಆಗಿದ್ದವರು. ರಜನಿ ಸರ್ ತಮಿಳು ಇಂಡಸ್ಟ್ರಿಗೆ ಹೋಗ್ತಾರೆ, ಆ ಸಂದರ್ಭದಲ್ಲಿ ಸ್ವಲ್ಪ ಹೇಳಿ. ತಮಿಳು ಇಂಡಸ್ಟ್ರಿಯಲ್ಲಿ ಕಥಾ ಸಂಗಮದಿಂದ ಅಲ್ಲಿ ಶಿಫ್ಟ್ ಆದಮೇಲೆ ಅಲ್ಲಿ ಕಮಲ್ ಹಾಸನ್ ಟಾಪ್ ಸ್ಟಾರ್. ನಾವು ಕೂಡ ಹೋಗಿದ್ವು, ನಾನು ರವೀಂದ್ರನಾಥ್ ಇವರೆಲ್ಲ ಹೋಗಿದ್ವು. ಅವ್ರವ್ರ ಫ್ರೆಂಡ್ ಮನೆಯಲ್ಲೆಲ್ಲೋ ಒಂದು ಅವರು ತೆಲುಗು ಬ್ಯಾಚ್ ಅವ್ರ ಮನೆಯಲ್ಲಿ ಮೇಲ್ಗಡೆ ಟೆರ್ಸಲ್ಲಿ ಅಲ್ಲಿ ತಮಿಳ್ನಾಡಲ್ಲಿ ಒಂದು ಇದಾಗ್ತಾರೆ. ಈ ಏನಾಗ್ತಾರೆ ಅಂದರೆ ಈ ತೆಂಗು ಇದ್ರ ಮೇಲೆ ಮೇಲ್ಗಡೆ ಇದ್ದರು ಅವರು. ಅದರ ಒಂದು ಇದ್ರ ಥರ ಅಲ್ಲಿದ್ದರು. ಆವಾಗಲೇ ಅಲ್ಲೇ ಇದ್ದರು ಅವರು. ಅಲ್ಲಿದ್ದು ಬಾಲಚಂದ್ರ ಡೈರೆಕ್ಟ್ರು. ಅವತ್ತೇನೋ 10 ಶಾಟ್ ಟೇಕ್ ಆಯಿತು. ಬೈದರು ಪಾಪ ಶಿವಾಜಿಗೆ. ಏನೋ ತಮಿಳು ಬರೋದು ಇವಳು ಶಾಟ್ ಮಾಡ್ರೆ ಹಂಗೆ ಹಂಗೆ ಅಂತ ಏನೋ ಬೈದರು. ಕಮಲ್ ಹಾಸನ್ ಟಾಪ್ ಸ್ಟಾರ್ ಆಗ. ಅವತ್ತು ರಾತ್ರಿ ಪಾಪ ಕುಡಿದ್ಬಿಟ್ಟು ನನಗೆ ಬೇಡ ಇದು ಹಿಂಗೆ ಬೈದಾಕ್ಬಿಟ್ರು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಾನು ಹೊಡ್ಬಿಡ್ತೀನಿ ಅವ್ರದ್ದೊಂದು ಬಾಕ್ಸ್ ಇತ್ತು. ನಾನು ಹೊಡ್ಬಿಡ್ತೀನಿ. ಆಗ ನಾವು ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ಇದು ಮಾಡಿ ಇಲ್ಲ ದೊಡ್ಡ ಡೈರೆಕ್ಟ್ರು. ನೆಕ್ಸ್ಟ್ ಕಾರ್ ಕಳಿಸಿ ನೆಕ್ಸ್ಟು ಅವ್ರು ಆಡೋದಲ್ಲೇ ಇದರಲ್ಲೆಲ್ಲ ಹೋಗ್ತಾಯಿದ್ರು, ಅವರೇ ಹೋಗ್ತಾಯಿದ್ರು. ಆಮೇಲೆ ಕಾರ್ ಬಂತು, ಎಲ್ಲ ಹೋದ್ವು. ಮತ್ತು 2-3 ಟೇಕಲ್ಲಿ ಹೋಗ್ತಾಯಿತ್ತು. ಅವತ್ತು ಒಳ್ಳೆ ಇನ್ವೈಟ್ ಮಾಡೋದು, ಬಾ ಮಾ ನೆತ್ತಿಟ್ಟಿಟ್ಟೆ ನೀನೆಲ್ಲ ಆರ್ಟಿಸ್ಟ್ ಅವನು, ಸೂಪರ್ ಸ್ಟಾರ್ ಅವನು ಅಂತಬಿಟ್ಟು ಬಾಲಚಂದ್ರ ಇದು ಮಾಡಿ ಅವತ್ತೆಲ್ಲ ಅಲ್ಲಿಂದ ಸ್ಟೆಪ್ ಇಲ್ಲ. ಆಮೇಲೆ ಗುರು ರಾಘವೇಂದ್ರರು ಅವ್ರ ಬಗ್ಗೆ ಅವರ ನೀವು ಯಾವಾಗಲೂ ತಮಿಳು ಇದಕ್ಕೆ ಹೋದಾಗ ಬೇಕಾದ್ರೆ ನಾನು ಕಲ್ಯಾಣ ಮಂಟಪ ಕಟ್ಟಿದ್ದಾರೆ. ಯಾರೋ ಶರ್ಮಾನ ಯಾರೋ ತಿರೋದ್ರು ಈಗ ಅವ್ರನ್ನ ಕರೆಸಿ ಅಲ್ಲಿ ಕೂರಿಸ್ಬಿಟ್ಟು ಒಂದು ರಾಘವೇಂದ್ರ ಸ್ವಾಮಿಗಳದ್ದು ದೊಡ್ಡದಾಗೆ ಎಂಟ್ರೆನ್ಸಲ್ಲಿ. ಅಂದರೆ ಅವರು ಆ ಗುರುಗಳು ಅಂದರೆ ನಾವು ಒಂದು ಅಶೋಕ್ ರೂಮಲ್ಲೂ ಇದ್ದರು. ಅಶೋಕ್ ಮೇಲೆ ಇದು ಬೆಡ್ ಇದ್ರೆ ಕೆಳಗಡೆ ಚಾಪೆ ಒಂದು ಕ್ಯಾಲೆಂಡ್ರು. ಅವ್ರು ಇದು ಮಾಡ್ತಾಯಿದ್ರೆ ಗುರುವಾರ ಅಂತ ಅವ್ರು ನಾವು ಇದು ಮಾಡಿ ಮಾಡ್ತಾಯಿದ್ರೆ ಹಿಂಗೆ ಕೂತಿದ್ರೆ ಕಣ್ಣಲ್ಲಿ ನೀರು ಬರೋದು ಸರ್. ಅವರೇ ಆಶೀರ್ವಾದ ಮಾಡೋದು ಶಿವಾಜಿಗೆ. ಫಾರ್ ಎಕ್ಸಾಂಪಲ್ ಮೊನ್ನೆ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಯಾಕೆ ಮಾತಾಡ್ತೀನಿ ಅಂದರೆ DK ಶಿವಕುಮಾರ್ ಅವರು ಇದು ರಾಹುಲ್ ಗಾಂಧಿನ ಮಂತ್ರಾಲಯಕ್ಕೆ ಕರ್ಕೊಂಡೋಗಿ ಇದು ಮಾಡಿ ಅವರು ಇದು ಮಾಡಿದ್ಮೇಲೆ ಅವರು ವಿನ್ ಆದರು ಕರ್ನಾಟಕದಲ್ಲಿ. ಪವರ್ ಆಫ್ ಇದು ರಜನಿಗೂ ಕೂಡ ರಾಘವೇಂದ್ರ ಸ್ವಾಮಿಗಳು ಅಂದರೆ ಅವ್ರಿಗೆ ನೀನು ಇದು ಸೂಪರ್ ಸ್ಟಾರ್ ವರ್ಲ್ಡ್ಗೆ ಆಗ್ಬಿಡು ಅಂತ ಆವಾಗಲೇ ಆಶೀರ್ವಾದ ಮಾಡಿಬಿಟ್ರು ಅವ್ರಿಗೆ. ಆಮೇಲೆ ರಜನಿಕಾಂತ್ ಇನ್ನೊಂದು ರಾಜ್ಕುಮಾರ್ ಇದಾದಮೇಲೆ ಪಟ್ಟಾಭಿರಾಮ್ ಅವ್ರ ಕಾರು ಬಂದು ಕರ್ಕೊಂಡು ಹೋಗೋದ್ರಲ್ಲಿ ಕಂಠೀರವ ಸ್ಟೇಡಿಯಮ್ಗೆ ಏನು ಜನ ಸೇರಿದ್ರು ನಾವೆಲ್ಲ ಹೋಗಿದ್ವು. ಅವ್ರನ್ನ ನಾನು ಇದಕ್ಕೆ ಡ್ರಾಪ್ ಮಾಡ್ತಾ ಇದ್ದೀನಿ, ಎಲ್ಲಿಗೆ ಏರ್ಪೋರ್ಟಿಗೆ. ಆವಾಗ ಹೇಳಿದರು ಡೈಲಾಗ್ ಅವರು, ಶರಣನ ವ್ಯಾಲ್ಯೂ ಯಾವಾಗ ಗೊತ್ತಾಗುತ್ತಂದರೆ ಅವನ ಸಾವಿನಲ್ಲಿ ಗೊತ್ತಾಗುತ್ತೆ. ದಟ್ ಈಸ್ ರಾಜ್ಕುಮಾರ್. ಈ ಜನ ಸೇರಿದರೆ ಏನು ಜನ ಇದಾಗಿದೆ ಅನ್ನೋ ಥರ ಹೇಳಿದರು. ಅಂದರೆ ಯಾವ ಆರ್ಟಿಸ್ಟು ಕೂಡ ಅವರು ನಾನು ಸೂಪರ್ ಸ್ಟಾರು ಅವರು ಆ ಥರ ಇಲ್ಲ. ಸಹೋದರ ಸವಾಲಿ ನಾನು ಅಂದರೆ ದಾಸು ತೆಲುಗು ಡೈರೆಕ್ಟ್ರು. ನಾನು ಡೈಲಾಗ್ ನನಗೆ ಎಲ್ಲದು ಡೈಲಾಗು ರಘುನಂದನಿಗೆ ಕೊಟ್ಬಿಡಿ. ಅವಳು ಹೀರೋಯಿನ್ ಕವಿತಾಗೆ ಡೈಲಾಗು ತೆಲುಗುನವಳು. ಆವಾಗ ವಿಷ್ಣು ನನಗೆ ಭಾಳ ಸ್ನೇಹಿತರು. ವಿಷ್ಣು ಪಿಕ್ಚರ್ ನಾಗರಹೊಳೆ ಮಾಡಿದೆ, ರಾಯನ್ ಸಿಂಗ್ ಬಾಬು. ವಿಷ್ಣು ಭಾಳ ಪರಿಚಯ ನನಗೆ. ಇದು ಮೆಡ್ರಾಸಲ್ಲಿ ಅಲೆಗಳಂತ ಒಂದು ತಮಿಳು ಪಿಕ್ಚರ್ ಮಾಡಿದರು. ಆವಾಗ ವಿಷ್ಣು ಜೊತೆ ಹೋಗಿ ಶಿವಾಜಿ ಗಣೇಶ್ ಪಿಕ್ಚರ್ ನೋಡೋದು ಇದು ಮಾಡೋದೆಲ್ಲ. ಇನ್ಸ್ಟಿಟ್ಯೂಟು ಇದಾದಮೇಲೆ ಇದಾಗಿಲ್ಲ ಕೂಡ, ಇನ್ನೂ ಭಾರತಿ ಮದುವೆ ಆಗಿರಲಿಲ್ಲ. ಬಟ್ ಸಹೋದರ ಸವಾಲ್ ಏನಾಯಿತು, ವಿಷ್ಣು ಜೊತೆನೇ ಇರಬೇಕು. ವಿಷ್ಣು ಏನು ಅಂತ ಹೇಳಿದ್ರೆ ಒಳ್ಳೆ ಆರ್ಟಿಸ್ಟು ಸರ್, ಬಟ್ ಅವ್ರಿಗೆ ಏನು ಅಂತ ಹೇಳಿದ್ರೆ ಅವ್ರ ಜೊತೆಲೇ ಇನ್ನೊಬ್ಬರು ಯಾರೋ ಹೋದ್ರೆ ಅವ್ರಿಗಾಗಲ್ಲ. ರಘುಂದ್ರೆ ನಾವು ಅಂದರೆ ನಮ್ಮ ಜೊತೆಗೆ ಇರಬೇಕು. ಇವ್ರು ಬಂದರು ಕೆಮ್ಮಣ್ಣಗುಂಡಿಗೆ. ಸಹೋದರ ಸವಾಲು ಇನ್ನೇನು ಅವರು ಇನ್ನೂ ಸ್ಟಾರ್ ಆಗಿಲ್ಲ. ಅದೇ ಪುಟ್ಟಣ್ಣಂದು ಕಥಾ ಸಂಗಮ ಅದಿದ್ದೆಲ್ಲ ಮಾಡ್ತಾರೆ. ಸಹೋದರ ಸವಾಲು ಆದಮೇಲೆ ಮುನ್ರು ಮುಣಿಸು ಅದರಲ್ಲಿ ವಿಲನವರು. ಸರಿ
ಇದು ನಾನು ಅವ್ರಿಗೆ ಸಿಕ್ಕದೆ ನೀನೇನಲ್ಲಿ ವಿಷ್ಣು ಜೊತೆ ಇರೋದು ನನ್ನ ರೂಮಿಗೆ ಬಾ ಅಂದ್ಬಿಟ್ರು. ಅವ್ರಿಗೆ ಕೆಳಗಡೆ ಚಿಕ್ಕ ರೂಮು, ಇವರು ಟಾಪ್ ರಾಜ, ಇದು ಮೇಲ್ಗಡೆ ಇದೆ, ಅದು ಕೆಮ್ಮಣ್ಣಗುಡ್ಡಿ ಮೇಲ್ಗಡೆ ಒಂದು ದೊಡ್ಡ, ಹೌದು ಟಾಪ್ ಮೇಲೆ, ಅದು ದೊಡ್ಡ ಬಂಗ್ಲ ಥರನೇ ಅದು ಮೇಲೆ ಇತ್ತು. ಇವ್ರಿಗೆ ಕೆಳಗಡೆ ಎಲ್ಲೋ ರೂಮ್ ಕೊಟ್ಟಿದ್ರು. ಪರಿಚಯ ಎಲ್ಲೋ ಇಲ್ಲ, ಇನ್ನೂ ಇಲ್ಲ, ಅಲ್ಲೇ ಸ್ವಲ್ಪ ಇದು ಏನು ಅಷ್ಟು ಇದೇನಿಲ್ಲ. ಇವರೇನು ಮಾಡ್ಬಿಟ್ರು, ಡೈಲಾಗ್ ಎಲ್ಲ ತಗೊಂಡ್ಬಿಟ್ರು ನನ್ನ ಹತ್ರ ಇತ್ತಲ್ಲ, ರೆಡಿ ಆಗಿಬಿಡೋರು. ರೆಡಿ ಆಗಿಬಿಟ್ಬಿಟ್ಟು ಏನು ಮಾಡೋದು, ಮಾನಿಟ್ರಲ್ಲಿ ಏನು ಅದು ಮಾಡ್ಬಿಟ್ಟು ಟೇಕಲ್ಲಿ ಸ್ಟೈಲಾಗಿ ಹೊಡೆದ್ಬಿಡೋರು. ಸ್ಟೈಲಾಗಿ ಹೊಡೆದ್ಬಿಟ್ಟು ಡೈರೆಕ್ಟ್ರ್ ಖುಷಿ ಆಗ್ಬಿಟ್ಟು ಓಕೆ ಮಾಡಿಬಿಟ್ರು. ಆ್ಯಕ್ಟಿಂಗ್ನಲ್ಲಿ ಸ್ಕೋಪ್ ತಗೊಳ್ಳೋರು. ಕೋಲಾರಲ್ಲಿ ಒಂದು ಕುದುರೆ ಮೇಲೆ ಬರ್ತಾರೆ ವಿಷ್ಣು, ಟಕ ಟೋಟಲ್ ಸ್ಕ್ರೀನು ಬಂದು ವಿಷ್ಣು ಇದು ರಜನಿಕಾಂತ್ ನಡ್ಕೊಂಡು ಹೋಗ್ತಾಯಿರುವಾಗ ಅವ್ರು ಬಂದು ಡೈಲಾಗ್ ಹೇಳ್ತಾರೆ, ರಜನಿಕಾಂತ್ಗೆ ಬೈದು ಏನೋ ಡೈಲಾಗ್ ಹೇಳ್ತಾರೆ. ಹಾಗೆ ಕುದುರೆ ಮುಂದೆ ಹೋಗ್ತಾರೆ. ಆ ಮುಂದೆ ಹೋದಾಗ ಟೋಟಲ್ ರಿಯಾಕ್ಷನ್ನು, ಟೋಟಲ್ ಸ್ಕ್ರೀನು ರಜನಿಕಾಂತ್ಗೆ ಬರುತ್ತೆ. ಟೋಟಲ್ ಇದು ಅವ್ರ ಫೇಸ್, ಇದು ಮಿಡ್ಲ್ ಇಟ್ಟಿದ್ದಾರೆ, ಮಿಡ್ ಶಾಟ್ ಏನು ಇಟ್ಟಿದ್ದಾರೆ. ಇವ್ರೇನು ಮಾಡ್ಬಿಡ್ತಾರೆ, ಆ ಕುದುರೆ ಹಂಗಾಗ್ಬಿಟ್ಟು, ಆ ಕುದುರೆ ಬಂದು ಡೈಲಾಗ್ ಹಿಂಗೆ ಮಾಡಿ, ನೀನು ಹೇಳಿ ಡೈಲಾಗ್ ಎಲ್ಲ ಹಿಂಗೆ ಅಂದ್ಬಿಟ್ರು. ಶಾರ್ಟಲ್ಲಿ ಟೇಕಲ್ಲಿ ಎಡಿಟಿಂಗಲ್ಲಿ ಅವ್ರಿಗೆ ಯಾರು ಹೇಳಿದ್ರು ಆ ಶಾರ್ಟ್ ಇದು ಮಾಡಬೇಕು ಏನು ಡಿಸ್ಕಷನ್ ಆಗಿತ್ತು. ಭಕ್ತವತ್ಸಲ, ಅದಕ್ಕೆ ಭಕ್ತವತ್ಸಲ ಹೌದು, ಸಹೋದರ ಸವಾಲು ಕೂಡ ಭಕ್ತವತ್ಸಲ. ದಾಸ್ ಡೈರೆಕ್ಟ್ರು, ಸರ್ ಇಂದ ಶಾರ್ಟ್ ಇರ್ಕೊಂಡು ಸರ್, ಬಟ್ ಏನೋ ಶಾರ್ಟ್ ಬೇಡ ಹಂಗೆ ಅಂದ್ರೆ ಡಿಸ್ಕಷನ್ ಬರ್ತಿಲ್ಲ ಸರ್, ಇರಬೇಕು. ಏನು ಸೂಪರ್ ಹಿಟ್ ಸರ್, ನಲ್ಲನೇ ಸಭಿ ಮಾತೊಂದ ಭವಾನಿ ಹೀರೋಯಿನ್. ಅದಾದಮೇಲೆ ಮೂನು ಮುಡ್ಚು ಒಳ್ಳೆ ಹೆಸರು ತಗೊಂಡ್ಬಿಟ್ರು. ವಿಲನ್ ಆಗೇ ಮಾಡಿ ವಿಲನಿಂದ ಹೀರೋ ಆಗಿದ್ದವರು. ಆ ಥರ ಅಲ್ಲಿಂದ ವಿಷ್ಣು ಸರ್ ಮತ್ತೆ ರಜನಿಕಾಂತ್ ಪರಿಚಯ ಆದರು. ಬಟ್ ರಾಜ್ ಬಹದ್ದೂರು ಚೆನ್ನೈಗೆ ಹೋಗೋದಕ್ಕೆ ಸಲಹೆ ಕೊಟ್ಟಿದ್ದು ರಾಜ್ ಬಹದ್ದೂರೇ ಹೇಳಿದ್ದು. ಯಾವಾಗ ಇನ್ಸಿಡೆಂಟ್ ಆಯ್ತಲ್ಲ, ಕನ್ನಡ ಅವನಿಗೆ ಇನ್ಸಲ್ಟ್ ಆಯ್ತಲ್ಲ, ಅದೇ ಅವನು ಮೇಕಪ್ ಹಾಕ್ಬಿಟ್ಟು ಆಮೇಲೆ ಚಾನ್ಸ್ ಇದು ದೊರೆಭಗವನ್, ಅದೇ ನಾನೇ ರಾಜನೇ ಯಾವುದೋ ಪಿಕ್ಚರು, ಆವಾಗ ರಾಜ್ ಬಹದ್ದೂರು ಹೇಳಿದ್ದು ನನಗೆ ಗೊತ್ತದ್ದು. ರಾಜ್ ಬಹದ್ದೂರು ಅಂದರೆ ಆವಾಗ ನಾನು ಕಾಂಟ್ಯಾಕ್ಟಲ್ಲಿಲ್ಲ, ಬಟ್ ರಾಜ್ ಬಹದ್ದೂರು ಅದು ಹೇಳ್ತಾ ಇದ್ದಾರೆ. ನಾನೇ ಇಂದ ಮೇಲೆ ನಾನು ತಮಿಳ್ನಾಡಿಗೆ ನೀವು ಪೋಯ್ಡು ಹಂಗೆ, ಯಾಕಂದರೆ ಇನ್ಸ್ಟಿಟ್ಯೂಟ್ಗೆ ಟೈಮಾಗ ಅಲ್ಲಿ ಬಂದ್ರಲ್ಲ, ಅಲ್ಲೇ ಇದು ಮಾಡೋದು. ಅದಂದರೆ ಒಂದು ಡ್ರಾಮಾದಲ್ಲಿ ಬಾಲಚಂದ್ರ ಬಂದ, ಇನ್ಸ್ಟಿಟ್ಯೂಟ್ ಕೋರ್ಸ್ ಮುಗಿದಾಗ ಬಾಲಚಂದ್ರ ಡ್ರಾಮಾ ನೋಡೋಕ್ಕೆ ಬಂದರು. ಅಲ್ಲಿ ನೋಟಿಫೈ ಮಾಡಿದ್ರು ಶಿವಾಜಿನ, ಆ ಸ್ಟೈಲು, ಆ ಇದನ್ನು ಇವನ್ನ ಬೇರೆ ತಮಿಳ್ನಾಡಿನ ಕಲರು ಮ್ಯಾಚ್ ಆಯಿತು. ಆಮೇಲೆ ಆ ವುಡ್ಲ್ಯಾಂಡ್ಸ್ ಓನರು ನನಗೆ ಪುನಃ ಹೋಗಿ ಕೆಲಸ ಕೊಟ್ಟರು. ಸರ್ ಅವರು ನೀನು ಇನ್ಸ್ಟಿಟ್ಯೂಟ್ ಪಾಸ್, ನಾನೇ ಅವ್ರಿಗೆ ರಿಕ್ವೆಸ್ಟ್ ಹೋಗಿ ಕಾಲಿಗೆ ಬಿದ್ದು ನಾನು ಇನ್ನೊಂದು ವರ್ಷ ಕೋರ್ಸ್ ಮಾಡಿ ನಾನು ಹೋಗ್ಬಿಡ್ತೀನಿ. ಅವ್ರು ಒಂದು ಮಾತು ಏನು ಹೇಳಿದ್ರು ಅಂದರೆ, ಆ ಕರಿಯ ಹಿಂಗೆ ಪಾಕ ಕೊಡೋದಂತ ಶಿವಾಜಿಗೆ, ಆ ಕರಿಯ ಇಲ್ಲಿ ಬರಬಾರ್ದು, ಅದು ನೀನು ಡಿಸ್ಮಿಸ್ ಮಾಡ್ತೀನಿ ಅಂದರು. ಅದನ್ನ ಮನಸ್ಸಲ್ಲಿ ಇಟ್ಕೊಂಡೆ. ಇದು ಸೂಪರ್ ಸ್ಟಾರ್ ಆದಮೇಲೆ ಅವ್ರ ಮ್ಯಾನೇಜರ್ದಲ್ಲಿ ವುಡ್ಲ್ಯಾಂಡ್ಸ್ ಹೋಟ್ಲಲ್ಲೇ ಇದು ಏನು ನನಗೆ ಇನ್ವಿಟೇಷನ್ ಬಂದಿತ್ತು, ರಿಸೆಪ್ಷನ್ನು. ಅವ್ರು ಹಾಗೆ ರಿಸೆಪ್ಷನ್ ಇನ್ನೇನು ನಾವೆಲ್ಲ ಸೇರಿದ್ವಿ, ದೊಡ್ಡ ಮದುವೆ ರಜನಿಕಾಂತ್ ಬರಬೇಕು, ಅವ್ರ ಶೂಟಿಂಗೆಲ್ಲ ಅಲ್ಲಿಂದ ಬರಬೇಕು. ಎಲ್ಲ ಅಲ್ಲಿ ಗೊತ್ತಾಗೋಯ್ತು ರಜನಿಕಾಂತ್ ಬರ್ತಾಯಿದ್ದಾರೆ. ಅವ್ರು ಬಂದರು, ಓನವರು ಹೇಳಿದವರು, ಸರ್ ಕರಿಯ ಅಂತ ಹೇಳಿದ್ರಲ್ಲ ಈಗ ಬರ್ತಾ ಸರ್, ಅವ್ರು ಪಾಪ ಬಿಟ್ಬಿಡಪ್ಪ ಅಂತಾರೆ. ಮನುಷ್ಯಂದು ವ್ಯಾಲ್ಯೂ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ, ಲೈಫು ಯಾವ ಥರ ಅದು ಅವರೇ ಇಮ್ಯಾಜಿನ್ ಮಾಡಿದಾರೋ ಗೊತ್ತಿಲ್ಲ. ವೆರಿ ವರ್ಲ್ಡಲ್ಲಿ ಈ ಥರ ಆಗ್ತೀನಿ. ಅಲ್ಲಿಂದ ಭಾಳ ಚೆನ್ನಾಗಿ ಅವ್ರ ಫ್ಯಾಮಿಲಿ ಕೂಡ ಕಾರಣ ಇರುತ್ತೆ ಎಲ್ಲ ಥರ. ರಜನಿಕಾಂತು ಅವ್ರ ಫ್ಯಾಮಿಲಿ ಕೂಡ ಅದಕ್ಕೆ ಕಾರಣ. ಆಮೇಲೆ ಅವರ ಬ್ರದರು ಸತ್ಯನಾರಾಯಣ ಅಂತ. ಎಲ್ರಿಗೂ ಕೂಡ ನಮಸ್ಕಾರಗಳು. ಈ ನಮ್ಮ ಡೈಲಿ ಮಾಧ್ಯಮ, ನಮ್ಮ ಸ್ನೇಹಿತ, ಸುಮಾರು ವರ್ಷದ ಗೆಳೆಯ, ಅಜಾತಶತ್ರು, ಸದಾ ನಗುಮುಖದ ವ್ಯಕ್ತಿತ್ವ, ಏನಾದರೂ ಹೊಸದಾಗಿ ಸಮಾಜಕ್ಕೆ ಕೊಡಬೇಕು, ಪತ್ರಿಕೋದ್ಯಮದಲ್ಲಿ ತನ್ನ ಹೆಸರನ್ನು ಚಿರಾಯು ಮಾಡಬೇಕು ಅಂತ ಆಸೆ ಪಡುವಂಥ, ತುಡಿತಾ ಇರುವಂಥ ಉತ್ಸಾಹಿ ಯುವಕ ನನ್ನ ಗೆಳೆಯ ಅಶೋಕ್ ಅವರ ಕನಸಿನ ಕೂಸಿದು ಡೈಲಿ ಮಾಧ್ಯಮ. ನನ್ನ ಮನಸಾರೆ, ನನ್ನ ಸಂಪೂರ್ಣ ಹೃದಯದಿಂದ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಈ ಮಾಧ್ಯಮವನ್ನು ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ. ನನಗೆ ಖಂಡಿತ ನಂಬಿಕೆ ಇದೆ, ನಿಮಗೆ ನಿರಾಶೆ ಮಾಡದ ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಓರಿಯೆಂಟೆಡ್ ವಿಷಯಗಳನ್ನು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಈ ತಂಡ ಕೊಡ್ತೇನೆ ನಂಬಿಕೆ ಇದೆ. ನಾನು ಅವರ ಜೊತೆ ಕೈ ಜೋಡಿಸ್ತೀನಿ, ನೀವುಗಳು ಕೂಡ ಅವ್ರ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಮ್ಮ ಡೈಲಿ ಮಾಧ್ಯಮವನ್ನು ನಾವು ಬೆಳೆಸೋಣ. ಧನ್ಯವಾದ.